ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದ ಪ್ರಧಾನಿ ಒಂದು ಕಡೆ ಫಾರಿನ್ ಟೂರ್ ಮಾಡ್ತಾ ಭಾರತದ ವಿರುದ್ಧ ಇಸ್ಲಾಮಿಕ್ ದೇಶಗಳ ಸಾನುಭೂತಿಯನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ, ಮತ್ತೊಂದು ಕಡೆ ಬಲೂಚಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ಹೋರಾಟ ತೀವ್ರವಾಗ್ತಾ ಇದೆ. ಶುಕ್ರವಾರ ಬಲೂಚ್ ಆರ್ಮಿ ಪಾಕಿಸ್ತಾನಕ್ಕೊಂದು ಸರಿಯಾದ ಶಾಕ್ ಅನ್ನು ಕೊಟ್ಟಿದೆ. ಅಲ್ಲಿನ ಕ್ವೆಟಾ ಕರಾಚಿ ಹೆದ್ದಾರಿಯಲ್ಲಿನ ಜಿಲ್ಲಾ ಕೇಂದ್ರವನ್ನ ಬಲೂಚ್ ಆರ್ಮಿ ತನ್ನ ಕೈವಶ ಮಾಡಿಕೊಂಡಿರೋದಾಗಿ ಹೇಳ್ತಾ ಇದೆ ಮತ್ತು ಅಲ್ಲಿನ ಪೊಲೀಸ್ ಠಾಣೆಗಳು, ಆರ್ಮಿ ಪೋಸ್ಟ್ಗಳು, ಬ್ಯಾಂಕುಗಳು, ಸರ್ಕಾರಿ ಕಚೇರಿಗಳನ್ನು ಸುಟ್ಟಾಕಿದೆ. ಇನ್ನು ಕೆಲ ಕಚೇರಿಗಳನ್ನು ತನ್ನ ಹಿಡಿತಕ್ಕೆ ತಗೊಂಡಿದೆ. ಇನ್ನು ಈ ಘಟನೆ ನಡೆದಿರೋದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಬಲೂಚ್ ರಾಜಧಾನಿ ನಗರ ಕ್ವೆಟ್ಟಾಗೆ ಭೇಟಿ ಕೊಟ್ಟಿದ್ದ ಸಂದರ್ಭದಲ್ಲಿ. ಹಾಗಾದ್ರೆ ಏನಾಗ್ತಾ ಇದೆ ಬಲೂಚಲ್ಲಿ? ಬಲೂಚ್ ಸ್ವಾತಂತ್ರ್ಯ ಹೋರಾಟ ಚೈನಾದ ಆಸೆಗಳಿಗೆ ತಣ್ಣೀರೆರಚುತ್ತಾ ಅಥವಾ ಚೈನಾ ಪಾಕಿಸ್ತಾನವನ್ನು ಬಿಟ್ಟು ಬಲೂಚರ ಜೊತೆ ನೇರವಾಗಿ ಮಾತನಾಡ್ಬಿಡುತ್ತಾ? ಏನಾಗ್ತಾ ಇದೆ ಅಲ್ಲಿ? ಬನ್ನಿ ನೋಡೋಣ. ಸ್ನೇಹಿತರೆ, ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂದ್ಕೊಂಡಿರ್ತೀರಿ. ಇನ್ನು ಕೆಲವರು ಈಗಾಗಲೇ ಚಾನಲ್ ಅನ್ನ ಮಾಡಿರ್ತೀರಿ, ಆದ್ರೆ ಅದನ್ನ ಮುಂದೆ ತಗೊಂಡು ಹೋಗೋದು ಹೇಗೆ ಅನ್ನೋ ಗೊಂದಲದಲ್ಲಿರ್ತೀರಿ. ನಿಮಗಾಗಿನೇ ಯೂಟ್ಯೂಬ್ ಹಾಗೂ ಇನ್ನಿತರ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ತರಬೇತಿ ಕೊಡುವ 3 ದಿನಗಳ ಕಾರ್ಯಾಗಾರವೊಂದನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಜೂನ್ 6, 7 ಮತ್ತು 8ನೇ ತಾರೀಕು ಈ ಯೂಟ್ಯೂಬ್ನ ವಿಶೇಷ ಕಾರ್ಯಾಗಾರ ಇರುತ್ತೆ. ಅದರಲ್ಲಿ ಸ್ಕ್ರಿಪ್ಟಿಂಗ್, ವಾಯ್ಸ್ ಓವರ್, ಯೂಟ್ಯೂಬ್ನ ಮಾನಿಟೈಸೇಷನ್, ಆಪ್ಟಿಮೈಸೇಷನ್ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿಕೊಂಡು ವಿಡಿಯೋಗಳನ್ನು ಮಾಡೋದು ಹೇಗೆ ಅನ್ನೋ ಬಗ್ಗೆ ಕೂಡ ತರಬೇತಿಯನ್ನು ಕೊಡಲಾಗುತ್ತೆ. ನಿಮಗೆ ಆ ಬಗ್ಗೆ ಆಸಕ್ತಿ ಇದ್ದರೆ ಹೆಚ್ಚಿನ ಮಾಹಿತಿಗಾಗಿ 9972379459 ನಂಬರಿಗೆ ನೀವು ಕರೆ ಮಾಡಬಹುದು. ಇನ್ನೊಮ್ಮೆ ಹೇಳ್ತೀನಿ, 9972379459 ನಂಬರಿಗೆ ಕರೆ ಮಾಡಿ. ಗೆಳೆಯರೆ, ಭಾರತದ ಆಪರೇಷನ್ ಸಿಂಧೂರ್ ಪಾಕಿಸ್ತಾನಕ್ಕೆ ಒಂದೆರಡು ಗಾಯಗಳನ್ನು ಮಾಡಿಲ್ಲ. ಭಾರತದ ಸೇನಾ ಕಾರ್ಯಾಚರಣೆ ನಿಂತಿದ್ರೂ ಕೂಡ ಪಾಕಿಸ್ತಾನದ ಜೊತೆಗಿನ ಯಾವ ಮಾತುಕತೆಗೂ ಭಾರತ ಸಿದ್ಧ ಇಲ್ಲ. ಹಾಗೆ ಸಿಂಧೂ ನದಿ ನೀರಿನ ಒಪ್ಪಂದವನ್ನ ಭಾರತ ಅಮಾನತಲ್ಲಿಟ್ಟಿರೋದು ಕೂಡ ಪಾಕಿಸ್ತಾನವನ್ನ ಮುಂದಿನ ದಿನಗಳ ಬಗ್ಗೆ ಭಯಭ್ರಾಂತಗೊಳ್ಳೋ ಹಾಗೆ ಮಾಡ್ತಾ ಇದೆ. ಈಗ ಮಳೆಗಾಲ ಶುರುವಾಯಿತು, ಸಿಂಧೂ ನದಿಯಲ್ಲಿ ನೀರು ಹರಿಯೋದು ಹೆಚ್ಚಾಗಬಹುದು. ಈ ಸಂದರ್ಭದಲ್ಲಿ ಈ ಹಿಂದೆ ಅಂದ್ರೆ ಒಪ್ಪಂದ ಇದ್ದ ದಿನಗಳಲ್ಲಿ ನೀರಿನ ಹರಿವಿನ ಬಗ್ಗೆ ಭಾರತ ಪಾಕಿಸ್ತಾನಕ್ಕೆ ಮಾಹಿತಿಯನ್ನು ಕೊಡ್ತಾ ಇತ್ತು. ಇನ್ನು ಮುಂದೆ ಅಂಥ ಯಾವ ಮಾಹಿತಿಯ ಹಂಚಿಕೆಯೂ ಇರೋದಿಲ್ಲ. ಹೀಗಾಗಿ ಪಾಕಿಸ್ತಾನಕ್ಕೆ ಸಿಂಧೂ ಹಾಗೂ ಅದರ ಉಪನದಿಗಳು ಪ್ರವಾಹವನ್ನು ತಗೊಂಡು ಬರುತ್ವಾ ಅಥವಾ ಬರವನ್ನು ಹೊತ್ತು ತರುತ್ವಾ ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ. ಭಾರತ ಯಾವಾಗ ಪಾಕಿಸ್ತಾನಕ್ಕೆ ನೀರು ಬೇಕಾಗಿರೋದಿಲ್ವೋ ಆಗ ನೀರು ಬಿಡುತ್ತೆ, ಯಾವಾಗ ನೀರಿನ ಅಗತ್ಯ ಇರುತ್ತೋ ಆಗ ನೀರನ್ನು ನಿಲ್ಲಿಸುತ್ತೆ. ಇನ್ನು ಇಷ್ಟು ದಿನ ಟರ್ಕಿಯಲ್ಲಿ, ಇರಾನ್ನಲ್ಲಿ, ಅಜರ್ಬೈಜಾನ್ನಲ್ಲಿ ನಿಂತು ಭಾರತದ ಜೊತೆ ಮಾತುಕತೆಗೆ ನಾವು ಸಿದ್ಧ ಇದ್ದೀವಿ. ಭಾರತ ಸಿಂಧೂ ನದಿಯ ನೀರನ್ನು ನಿಲ್ಲಿಸಿದ್ರೆ ನಮ್ಮ ಜನ ಬರ ಹಾಗೂ ಪ್ರವಾಹಕ್ಕೆ ತುತ್ತಾಗ್ತಾರೆ ಅಂತ ಮಾತಾಡ್ತಾ ಇದ್ದ ಪಾಕಿಸ್ತಾನದ ಪ್ರಧಾನಿ ಶರೀಫ್ ದುಶಾನ್ಬೆಯಲ್ಲಿ ದನಿ ಬದಲಿಸಿದ್ದಾನೆ. ಅದಕ್ಕೆ ಕಾರಣ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್. ಗೆಳೆಯರೆ, ಪಾಕಿಸ್ತಾನದ ಪ್ರಧಾನಿಗೆ ತನ್ನದು ಅಂತ ಒಂದು ನಿಲುವು, ನಿರ್ಧಾರ ಇದ್ಯಾವುದೂ ಇರೋದಿಲ್ಲ. ಯಾಕೆಂದ್ರೆ ಆತನನ್ನ ಕುರ್ಚಿಗೆ ಕೂಡಿಸಿರೋದೇ ಪಾಕಿಸ್ತಾನದ ಸೇನೆ. ಇನ್ನು ಆಸಿಮ್ ಮುನೀರ್ಗೆ ಮೊನ್ನೆ ಫೀಲ್ಡ್ ಮಾರ್ಷಲ್ ಅನ್ನೋ ಹುದ್ದೆಯನ್ನು ಬೇರೆ ಕೊಡಲಾಗಿದೆ. ಇದಾದ ನಂತರ ಆಸಿಮ್ ಮುನೀರ್ನ ಹಸ್ತಕ್ಷೇಪ ಕೂಡ ಅಲ್ಲಿನ ಆಡಳಿತದಲ್ಲಿ ಹೆಚ್ಚಾಗ್ತಾ ಇದೆ. ಫೀಲ್ಡ್ ಮಾರ್ಷಲ್ಲೋ ಈ ಹುದ್ದೆ ಇದೆಯಲ್ಲ, ಇದನ್ನು ಕೂಡ ಪಾಕಿಸ್ತಾನದ ಸರ್ಕಾರ ಏನು ಕೊಟ್ಟಿಲ್ಲ, ಅದನ್ನು ಆತ ಬಲವಂತವಾಗಿ ಕಿತ್ಕೊಂಡಿದ್ದಾನೆ. ಹಾಗೆ ಪಾಕಿಸ್ತಾನದ ಪ್ರಧಾನಿಯನ್ನು ಕೂಡ ಈಗ ಸಂಪೂರ್ಣವಾಗಿ ತಾನೇ ನಿಯಂತ್ರಿಸತೊಡಗಿದ್ದಾನೆ. ಇಲ್ಲಿ ಸೇನಾ ಮುಖ್ಯಸ್ಥನ ಬಾಯಲ್ಲಿ ಯಾವ ಮಾತು ಬರುತ್ತೋ ಅದನ್ನು ಪಾಕಿಸ್ತಾನದ ಪ್ರಧಾನಿ ರಿಪೀಟ್ ಮಾಡ್ತಾನೆ. ಸಾಕಿದ ಗಿಳಿಯ ಥರ ಹೇಳ್ಕೊಟ್ಟಿದ್ದನ್ನು ಹೇಳ್ತಾ ಹೋಗೋದಷ್ಟೇ ಅಲ್ಲಿನ ಪ್ರಧಾನಿಯ ಕೆಲಸ. ಇನ್ನು ಈ ಮುನೀರ್ಗಾದರೂ ಸ್ವಂತ ಬುದ್ಧಿ ಇದೆಯಾ? ಆತನ ಬುದ್ಧಿಯನ್ನು ಅಲ್ಲಿನ ಉಗ್ರರು ಮತ್ತು ಮುಲ್ಲಾಗಳು ಕಂಟ್ರೋಲ್ ಮಾಡ್ತಾರೆ. ಅವ್ರ ಬಾಯಲ್ಲಿ ಏನು ಬರುತ್ತೋ ಅದೇ ಈ ಮುಲ್ಲಾ ಮುನೀರನ ಬಾಯಲ್ಲಿ ಮತ್ತು ಅಲ್ಲಿನ ಸೇನೆಯ ಇನ್ನಿತರ ಪ್ರಮುಖ ಅಧಿಕಾರಿಗಳ ಬಾಯಲ್ಲಿ ಬರುತ್ತೆ. ಮೊನ್ನೆ ಲಷ್ಕರ್ನ ಮುಖ್ಯಸ್ಥ ಹಫೀಜ್ ಸಯೀದ್ ಭಾರತ ನೀರನ್ನು ನಿಲ್ಲಿಸಿದ್ರೆ ನಾವವರ ಪ್ರಾಣ ತೆಗಿತೀವಿ ಅಂತ ಹೇಳ್ದ. ಅದೇ ಮಾತನ್ನು ಪಾಕಿಸ್ತಾನದ DGISPR ಚೌಧರಿ ಕೂಡ ಹೇಳ್ದ. ಆ ನಂತರ ನೀರು ನಿಲ್ಲಿಸಿದ್ರೆ ನಾವು ಸುಮ್ಮನಿರೋದಿಲ್ಲ ಅನ್ನೋ ಮಾತು ಸೇನಾ ಮುಖ್ಯಸ್ಥ ಮುಲ್ಲಾ ಮುನೀರ್ನ ಬಾಯಲ್ಲಿ ಬಂತು. ಈಗ ಅದರ ಬೆನ್ನಲ್ಲೇ ಅದೇ ಥರದ ಮಾತುಗಳನ್ನು ಅಲ್ಲಿನ ಪ್ರಧಾನಿ ಶಹಬಾಜ್ ಕೂಡ ಹೇಳ್ತಾ ಇದ್ದಾನೆ. ದುಶಾನ್ಬೆಯಲ್ಲಿ ನಡೆದ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತನಾಡಿದ ಶಹಬಾಜ್, ಸಿಂಧೂ ನದಿಯ ವಿಷಯದಲ್ಲಿ ನಾವು ರಾಜಿ ಆಗೋದಿಲ್ಲ, ಭಾರತ ನೀರನ್ನು ಬಿಡಲೇಬೇಕಾಗತ್ತೆ ಅಂತೆಲ್ಲ ಮಾತಾಡಿದ್ದಾನೆ. ಅಲ್ಲ, ನೀರು ಬಿಡೋದಿಲ್ಲ ಅಂತ ಭಾರತ ಎಲ್ಲಿ ಹೇಳಿದೆ, ಯಾವಾಗ ಹೇಳಿದೆ? ನೀರನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅದು ನಲ್ಲಿ ಅಲ್ಲ. ಆದರೆ ಯಾವಾಗ ನೀರನ್ನು ಬಿಡಬೇಕು, ಎಷ್ಟು ಬಿಡಬೇಕು, ಹೇಗೆ ಬಿಡಬೇಕು ಅನ್ನೋದನ್ನು ಮಾತ್ರ ಭಾರತ ನಿರ್ಧಾರ ಮಾಡುತ್ತೆ ಅಷ್ಟೇ. ಇನ್ನು ಆಪರೇಷನ್ ಸಿಂಧೂರು ಕೂಡ ಮುಗಿದಿಲ್ಲ, ಅದು ಆನ್ನಲ್ಲೇ ಇದೆ.
ಪಾಕಿಸ್ತಾನ ಗಡಿಯಾಚೆಗಿಂದ ಯಾವಾಗ ಬಾಲ ಬಿಚ್ಚಿದ್ರೂ ಕೂಡ ಅವರಿಗೆ ಭಾರತೀಯ ಸೇನೆ ಸರಿಯಾದ ಉತ್ತರವನ್ನು ಕೊಡುವುದಕ್ಕೆ ಸಿದ್ಧವಾಗಿ ನಿಂತಿದೆ. ಇದೇ ಸಂದರ್ಭದಲ್ಲಿ ಮುಲ್ಲಾ ಮುನೀರನ ಪ್ರಾಬಲ್ಯ ಅಲ್ಲಿನ ಆಡಳಿತದಲ್ಲಿ ಹಾಗೂ ಸೇನೆಯಲ್ಲಿ ಹೆಚ್ಚಾಗ್ತಾ ಇರೋದನ್ನು ಪಾಕಿಸ್ತಾನದ ವಾಯುಪಡೆ ಹಾಗೂ ನೌಕಾಪಡೆಗಳು ತುಂಬ ಅಸಹನೆಯಿಂದ ನೋಡ್ತಾ ಇವೆ. ಮೊನ್ನೆ ಆಪರೇಷನ್ ಸಿಂಧೂರದಲ್ಲಿ ಕೆಲಸ ಮಾಡಿದ್ದು, ವಧೆ ತಿಂದಿದ್ದು ಎಲ್ಲ ಅಲ್ಲಿನ ನೌಕಾಪಡೆ. ಆದರೆ ಏನೂ ಮಾಡದೇ ಇದ್ದ ಸೇನಾ ಮುಖ್ಯಸ್ಥನ ಬ್ಯಾನರ್ಗಳು, ಕಟೌಟ್ಗಳು ಬೀದಿಲಿ ರಾರಾಜಿಸ್ತಾ ಇದ್ವು. ಹಾಗೂ ಆತ ಎಲ್ಲ ಕ್ರೆಡಿಟನ್ನು ತಾನೇ ತಗೊಳ್ತಾ ಹೋಗ್ತಾ ಇದ್ದಾನೆ. ಇದು ವಾಯುಪಡೆಯ ಮುಖ್ಯಸ್ಥನ ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ವಾಯುಪಡೆ ಅಲ್ಲಿ ಕೊತ್ತ ಕುದೀತಾ ಇದೆ. ಇಂಥ ಸಂದರ್ಭದಲ್ಲೇ ಬಲೂಚ್ ಲಿಬರೇಷನ್ ಆರ್ಮಿಯ ಆರ್ಭಟ ಕೂಡ ಅಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆಪರೇಷನ್ ಸಿಂಧೂರ್ ನಡೀತಾ ಇರುವಾಗಲೇ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ಸೇನೆ ಹಾಗೂ ಪೊಲೀಸ್ ಪಡೆಗಳ ಮೇಲೆ ದಾಳಿಗಳನ್ನು ತೀವ್ರಗೊಳಿಸಿದ್ದ ಬಲೂಚ್ ಲಿಬರೇಷನ್ ಆರ್ಮಿ ಅಲ್ಲಿನ ಕ್ವೆಟಾ ಹೆದ್ದಾರಿಯ ಒಂದಷ್ಟು ನಗರಗಳನ್ನು ತನ್ನ ಕೈವಶ ಮಾಡಿಕೊಂಡಿರುವುದಾಗಿ ಹೇಳಿತ್ತು. ಈಗ ಮತ್ತೊಂದು ನಗರ ಅಂದರೆ ಜಿಲ್ಲಾ ಕೇಂದ್ರವನ್ನ ಬಲೂಚ್ ಆರ್ಮಿ ತನ್ನ ಕೈಗೆ ತಗೊಂಡಿದೆ. ಗೆಳೆಯರೆ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕ್ವೆಟಾದಿಂದ ಕರಾಚಿಯನ್ನ ಸಂಪರ್ಕಿಸುವ ಹೆದ್ದಾರಿ. ಇನ್ನು ಇಲ್ಲಿ ಹೋಗ್ತಾ ಇದೆಯಲ್ಲ, ಇದನ್ನ ಸುರಬ್ ಬಾಸಿಮಾ ಹೈವೇ ಅಂತ ಕರೀತಾರೆ. ಇದು ಮುಂದೆ ಗ್ವದಾರ್ ಬಂದರನ್ನ ಸಂಪರ್ಕಿಸುವ ಹೈವೇಗೆ ಪಂಜಗೂರ್ ಬಳಿ ಲಿಂಕ್ ಆಗುತ್ತೆ. ಅಂದ್ರೆ ಈ ಹೈವೇ ಗ್ವದಾರ್ ಬಂದರಿನಿಂದ ಕ್ವೆಟಾಗೆ ಸಂಪರ್ಕವನ್ನ ಕಲ್ಪಿಸುವ ಹೈವೇ. ಈ ಗ್ವದಾರ್ ಬಂದರನ್ನೇ ಚೈನಾ ತನ್ನ ಕೈಯಲ್ಲಿ ಇಟ್ಕೊಂಡಿದೆ. ಸೊ ಇಲ್ಲಿ ಕರಾಚಿ ಬಂದರು ಮತ್ತು ಗ್ವದಾರ್ ಬಂದರು ಎರಡನ್ನು ಕ್ವೆಟಾಗೆ ಸಂಪರ್ಕಿಸುವ ಹೆದ್ದಾರಿಯ ಜಂಕ್ಷನ್ ಈ ಸುರಬ್ ಈಗ ಬಲೂಚ್ ಲಿಬರೇಷನ್ ಆರ್ಮಿಯ ಕೈವಶ ಆಗಿದೆ. ಈ ಸುರಬ್ ನಗರದಲ್ಲಿನ ಪೊಲೀಸ್ ಠಾಣೆಗಳ ಮೇಲೆ ಬಲೂಚ್ ಪಡೆಗಳು ದಾಳಿ ಮಾಡಿವೆ. ಅಲ್ಲಿ 40ಕ್ಕೂ ಹೆಚ್ಚು AK-47 ಬಂದೂಕುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಹಾಗೆ ಪೊಲೀಸರನ್ನು ಕೂಡ BLA ತನ್ನ ವಶಕ್ಕೆ ತಗೊಂಡಿತ್ತು. ಆ ನಂತರ ಅವರ ಐಡೆಂಟಿಟಿಯನ್ನು ಚೆಕ್ ಮಾಡಿ ಅದರಲ್ಲಿದ್ದ ಬಲೂಚಿಗರನ್ನ ಷರತ್ತಿನ ಮೇರೆಗೆ ಬಿಡುಗಡೆಗೊಳಿಸಲಾಗಿದೆ. ಹಾಗೆ ಸುರಬ್ ಜಿಲ್ಲಾಧಿಕಾರಿ ಕಚೇರಿಯ ಮೇಲೆ ಕೂಡ ಸ್ವತಂತ್ರ ಹೋರಾಟಗಾರರು ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ಉಪವಿಭಾಗಾಧಿಕಾರಿ ಹಿದಾಯತುಲ್ಲಾ ಬುಲೇದಿ ಎಂಬಾತ ಹೋರಾಟಗಾರರ ದಾಳಿಯನ್ನು ಪ್ರತಿಭಟಿಸಿದನಂತೆ. ಆ ಸಂದರ್ಭದಲ್ಲಿ ಆತನನ್ನ ಅಲ್ಲಿನ ರೆಕಾರ್ಡ್ಸ್ ರೂಮಲ್ಲಿ ಕೂಡ ಹಾಕಿದ್ದಾರೆ. ಉಸಿರುಗಟ್ಟಿ ಹಿದಾಯತುಲ್ಲಾ ಸಾವಿಗೀಡಾಗಿದ್ದಾನೆ ಅಂತ ಬಲೂಚ್ ಲಿಬರೇಷನ್ ಆರ್ಮಿ ತಿಳಿಸಿದೆ. ಮತ್ತು ಆತನನ್ನ ಕೊಲ್ಲುವ ಉದ್ದೇಶ ನಮಗಿರಲಿಲ್ಲ ಅಂತ ಹೇಳಿರುವ ಬಲೂಚ್ ಆರ್ಮಿ ಈ ಹಿದಾಯತುಲ್ಲಾನ ಸಾವಿನ ಬಗ್ಗೆ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದೆ. ಗೆಳೆಯರೆ, ಇಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಗೂ ಪಾಕಿಸ್ತಾನದ ಸೇನೆಗೂ ಇರೋ ವ್ಯತ್ಯಾಸನೇ ಇದು. ಹಿದಾಯತುಲ್ಲಾ ಪಾಕಿಸ್ತಾನ್ ಸರ್ಕಾರದ ನೌಕರ. ಆತನ ಮೇಲೆ ಹಾಗೆ ಒಂದು ಗುಂಡು ಹಾರಿಸಿ ಕೂಡ ಬಲೂಚ್ ಆರ್ಮಿ ಕೊಂದು ಹಾಕಬಹುದಿತ್ತು. ಆದರೆ ಆತನನ್ನು ಕೊಲ್ಲಬಾರದು ಅಂತ ಅವರು ನಿರ್ಧಾರ ಮಾಡಿದ್ರು. ಆತನ ಪ್ರತಿಭಟನೆ ತೀವ್ರವಾದಾಗ ಆತನನ್ನ ರೂಮ್ ಒಂದರಲ್ಲಿ ಕೂಡ ಹಾಕಲಾಯಿತು. ಅಚಾನಕ್ಕಾಗಿ ಆತ ಸಾವಿಗೀಡಾದ. ಅದಕ್ಕೆ ಕೂಡ ಅವರು ದುಃಖ ವ್ಯಕ್ತಪಡಿಸ್ತಾ ಇದ್ದಾರೆ, ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಆದ್ರೆ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ನೋಡಿ. ಬಲೂಚ್ ಮಾನವ ಹಕ್ಕುಗಳ ಸಂಸ್ಥೆ ಹೇಳ್ತಾ ಇರೋ ಪ್ರಕಾರ ಅಲ್ಲಿ ಬಲೂಚಿಗರನ್ನ ಕೊಲ್ಲೋದಿಕ್ಕೆ, ಬಲೂಚ್ ಸ್ವಾತಂತ್ರ್ಯವನ್ನ ಬೆಂಬಲಿಸಿ ಪ್ರತಿಭಟಿಸ್ತಾ ಇರುವ, ಶಾಂತಿಯುತ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇರೋರನ್ನ ಹತ್ಯೆ ಮಾಡೋದಿಕ್ಕೆ ಅಂತಲೇ ಡೆತ್ ಸ್ಕ್ವಾಡ್ಗಳನ್ನು ಪಾಕಿಸ್ತಾನದ ಸೇನೆ ಅಲ್ಲಿ ನಿಯೋಜನೆ ಮಾಡಿದೆ. ಕಳೆದ ಏಪ್ರಿಲ್ ತಿಂಗಳು 1ರಲ್ಲೇ ಅಲ್ಲಿ ಅನುಮಾನಾಸ್ಪದವಾಗಿ ಸರ್ಕಾರಿ ಪ್ರಾಯೋಜಿತ ಡೆತ್ ಸ್ಕ್ವಾಡ್ಗಳಿಂದ ಸುಮಾರು 50ಕ್ಕೂ ಹೆಚ್ಚು ಜನ ಬಲೂಚ್ ನಾಗರಿಕರು ಸಾವಿಗೀಡಾಗಿದ್ದಾರೆ. ಪಾಕಿಸ್ತಾನದ ಸೇನೆ ಅಲ್ಲಿ ತನ್ನದೇ ಜನರನ್ನ ನಿರ್ದಾಕ್ಷಿಣ್ಯವಾಗಿ ಕೊಲ್ಲಿಸ್ತಾ ಇದೆ. ಆದರೆ ಅಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರರು ಪಾಕಿಸ್ತಾನದ ಸೇನೆಯನ್ನ ಬಿಟ್ಟು ಬೇರೆ ಯಾರನ್ನೂ ಟಾರ್ಗೆಟ್ ಮಾಡ್ತಾ ಇಲ್ಲ. ಒಬ್ಬ ಸರ್ಕಾರಿ ನೌಕರ ಸಾವಿಗೀಡಾದರೂ ಅವರು ಅತೀವ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ವಿಷಾದಗೊಳ್ತಾ ಇದ್ದಾರೆ. ಅದರಲ್ಲೂ ಬಲೂಚರೇ ಆದರೆ ಅವರ ತಂಟೆಗೆ ಈ ಲಿಬರೇಷನ್ ಆರ್ಮಿ ಹೋಗ್ತಾ ಇಲ್ಲ. ಪಾಕಿಸ್ತಾನಕ್ಕೆ ಬೆಂಬಲಿಸುವ ಬಲೂಚ್ ಸರ್ಕಾರಿ ನೌಕರರಿಗೆ ಬುದ್ಧಿ ಹೇಳಿ ಅವರನ್ನ ಬಿಟ್ಟು ಕಳುಹಿಸಲಾಗ್ತಾ ಇದೆ. ಇನ್ನು ಈ ಸುರಬಲ್ಲಿ ಬ್ಯಾಂಕ್ಗಳನ್ನು ಹೋರಾಟಗಾರರು ವಶಪಡಿಸಿಕೊಂಡಿದ್ದಾರೆ. ಬ್ಯಾಂಕ್ಗಳಿಗೆ, ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿಗೆ ಪಾಕಿಸ್ತಾನದ ಸೇನೆ ಬಾರದ ಹಾಗೆ ಚೆಕ್ ಪೋಸ್ಟ್ಗಳನ್ನು ಕೂಡ ತಮ್ಮ ವಶಕ್ಕೆ ತಗೊಂಡಿದ್ದು ಹೈವೇನ ಬಂದ್ ಮಾಡಲಾಗಿದೆ. ಈಗ ಗ್ವದಾರ್ ಬಂದರಿನ ಮೂಲಕ ಮತ್ತು ಕರಾಚಿ ಬಂದರಿನ ಮೂಲಕ ಯಾವ ಸರಕು ಸಾಮಗ್ರಿಯೂ ಈ ಹೆದ್ದಾರಿಯ ಮೂಲಕ ಕ್ವೆಟ್ಟಾಗಿ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇನ್ನು ಈ ಹೋರಾಟವನ್ನ ಬಲೂಚಿಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಗುವವರೆಗೆ ನಾವು ಮುಂದುವರಿಸ್ತೀವಿ ಅಂತ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಹೀಗೆ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನಕ್ಕೆ ಶುಕ್ರವಾರದ ಶಾಕ್ ಅನ್ನು ಕೊಟ್ಟಾಗ ಪಾಕ್ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಬಲೂಚಿಸ್ತಾನದ ರಾಜಧಾನಿ ಕ್ವೆಟಾದಲ್ಲಿನ ಕಮಾಂಡ್ ಮತ್ತು ಸ್ಟಾಫ್ ಕಾಲೇಜಲ್ಲಿದ್ದ. ಇದು ಸೇನಾ ಅಧಿಕಾರಿಗೆ ಬಲೂಚ್ ಲಿಬರೇಷನ್ ಆರ್ಮಿ ಕೊಡ್ತಾ ಇರುವ ಬಹಿರಂಗ ಎಚ್ಚರಿಕೆ ಅಂತ ಕೂಡ ಬಣ್ಣಿಸಲಾಗ್ತಾ ಇದೆ. ಇನ್ನಿದೆಲ್ಲದರ ನಡುವೆ
ಚೈನಾದಿಂದ ಪಾಕಿಸ್ತಾನಕ್ಕೊಂದು ಶಾಕಿಂಗ್ ಸುದ್ದಿ ಬರ್ತಾ ಇದೆ. ಬಲೂಚ್ ಭಾಗದಲ್ಲಿ ಚೈನಾದ ಹೂಡಿಕೆಗಳಿವೆ. ಅಲ್ಲಿನ ಹೆದ್ದಾರಿಗಳು ಬಂದಾಗ್ತಾ ಇದ್ರೆ ಚೈನಾದ ಹೂಡಿಕೆಗಳ ಮೇಲೆ, ಚೈನಾದ ಸರಕು ಸಾಗಾಣಿಕೆ ಮೇಲೆ, ವಾಹನಗಳ ಮೇಲೆ, ಚೈನಾದ ನಾಗರಿಕರ ಮೇಲೆ ಬಲೂಚ್ ಆರ್ಮಿ ದಾಳಿ ಮಾಡ್ತಾ ಇದ್ರೆ ಅದರಿಂದ ತುಂಬಾನೇ ನಷ್ಟಕ್ಕೀಡಾಗೋದು ಚೈನಾ. ಇನ್ನು ಇಲ್ಲಿ ಅಮೆರಿಕಾದ ಹಿತಾಸಕ್ತಿಗಳು ಇವೆ. ಈ ಸಂಘರ್ಷವನ್ನು ಬಳಸಿಕೊಂಡು ಅಮೆರಿಕ ಕೂಡ ಬಲೂಚಿಸ್ತಾನದಲ್ಲಿ ತನ್ನ ಬೇರುಗಳನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಬಯಸ್ತಾ ಇದೆ. ಪಾಕಿಸ್ತಾನಕ್ಕೆ ಬಲೂಚ್ ಲಿಬರೇಷನ್ ಆರ್ಮಿಯನ್ನ ನಿಯಂತ್ರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ತಾನು ಯಾಕೆ ನಷ್ಟಕ್ಕೀಡಾಗಬೇಕು ಅಂತ ಚೈನಾ ಯೋಚಿಸ್ತಾ ಇದೆ. ಹೀಗಾಗಿ ಬಲೂಚ್ ಲಿಬರೇಷನ್ ಪಡೆಗಳ ಜೊತೆ ನೇರವಾಗಿ ಮಾತುಕತೆಗಳಿಗೆ, ಸಂಧಾನಕ್ಕೆ ಕೂಡ ಚೈನಾ ಪ್ರಯತ್ನಗಳನ್ನು ಆರಂಭಿಸಿರುವ ಮಾಹಿತಿಗಳು ಬರ್ತಾ ಇವೆ. ಗೆಳೆಯರೆ, ಚೈನಾಗೆ ವ್ಯಾಪಾರ ಬೇಕು. ಪಾಕಿಸ್ತಾನ ಆಗಲಿ ಬಲೂಚಿಸ್ತಾನ ಆಗಲಿ ಯಾರಾದ್ರೇನು ತಮ್ಮ ವ್ಯಾಪಾರಕ್ಕೆ ಅಡ್ಡಿ ಉಂಟು ಮಾಡದೇ ಇದ್ರೆ ಆಯಿತು. ಈಗ ಪಾಕಿಸ್ತಾನದ ವಿಷಯದಲ್ಲಿ ಕೂಡ ಚೈನಾ ಅಲ್ಲಿನ ಚುನಾಯಿತ ಸರ್ಕಾರದ ಜೊತೆ ಸಂಪರ್ಕಗಳನ್ನೇನು ಇಟ್ಕೊಂಡಿಲ್ಲ. ಅವರು ಏನೇ ಒಪ್ಪಂದಗಳನ್ನು ಮಾಡಿಕೊಂಡ್ರು ಪಾಕಿಸ್ತಾನದ ಸೇನೆಯ ಜೊತೆನೇ ಮಾಡ್ಕೋತಾರೆ. ಮಾತುಕತೆಗಳೇನೇ ಇದ್ರು ಸೇನಾಧಿಕಾರಿಗಳ ಜೊತೆ, ಸರ್ಕಾರದ ಚುನಾಯಿತ ಪ್ರತಿನಿಧಿಗಳ ಜೊತೆ ಚೈನಾ ಏನೇ ಮಾತಾಡಿದ್ರು ಅದು ಜಸ್ಟ್ ಔಪಚಾರಿಕ ಮಾತುಕತೆ ಆಗಿರುತ್ತೆ ಅಷ್ಟೇ. ಇನ್ನು ಅಲ್ಲಿನ ವಿದೇಶಾಂಗ ಸಚಿವ, ರಕ್ಷಣಾ ಸಚಿವ, ಪ್ರಧಾನಿ ಯಾರೇ ಚೈನಾಗೆ ಭೇಟಿ ಕೊಟ್ಟು ಏನೇ ಮಾತಾಡಬೇಕು ಅಂದ್ರು ಅದಕ್ಕೆ ಸೇನಾ ಮುಖ್ಯಸ್ಥನ ಅಪ್ಪಣೆ ಬೇಕಾಗತ್ತೆ. ಇವರು ಎಷ್ಟು ಹೇಳಿ ಕಳುಹಿಸಿರ್ತಾರೋ ಅಷ್ಟೇ ಮಾತುಗಳನ್ನು ಅವರಲ್ಲಿ ಆಡಬೇಕು. ಹೀಗಾಗಿನೇ ಚೈನಾ ಪಾಕಿಸ್ತಾನದ ಚುನಾಯಿತ ಸರ್ಕಾರದ ಜೊತೆ ಹೆಚ್ಚು ಸಂಬಂಧಗಳನ್ನು ಇಟ್ಕೊಂಡಿಲ್ಲ. ಚೈನಾಗೆ ತುಂಬ ಚೆನ್ನಾಗಿ ಗೊತ್ತಿದೆ ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ನಾಮ ಮಾತ್ರ, ಉಳಿದದ್ದೆಲ್ಲ ಸೇನೆನೇ ಅಂತ. ಹೀಗಾಗಿ ಸೇನೆಯ ಜೊತೆ ಅವರಿಗೆ ಸಂಪರ್ಕ. ಹಾಗೆ ಬಲೂಚಲ್ಲಿ ನಾಳೆ ಬಲೂಚ್ ಲಿಬರೇಷನ್ ಆರ್ಮಿ ಸ್ಟ್ರಾಂಗ್ ಅಂತ ಆದರೆ ಚೈನಾ ಲಿಬರೇಷನ್ ನಾಯಕರ ಜೊತೆ ನೇರ ಮಾತುಕತೆಗೆ ಮುಂದಾಗುತ್ತೆ. ಆ ಮೂಲಕ ತನ್ನ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ. ಅದರ ಭಾಗವಾಗಿ ಚೈನಾ ಮಾತುಕತೆಗಳಿಗೆ ದಾರಿಗಳನ್ನು ಹುಡುಕೋದಿಕ್ಕೆ ಶುರು ಮಾಡಿದೆ. ಆಫ್ಘನಿಸ್ತಾನದ ನಾಯಕರನ್ನ ಮುಂದಿಟ್ಕೊಂಡು ಬಲೂಚ್ ಲಿಬರೇಷನ್ ಆರ್ಮಿಯ ಮುಂದಾಳುಗಳ ಜೊತೆ ಒಪ್ಪಂದ ಏನಾದರೂ ಸಾಧ್ಯವಾದೀತಾ ಅನ್ನೋ ಪ್ರಯತ್ನಗಳನ್ನು ಚೈನಾ ಆರಂಭ ಮಾಡಿದೆ ಮತ್ತು ಇದನ್ನ ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಲೂ ಇದೆ. ಇದು ಗೆಳೆಯರೆ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನಕ್ಕೆ ಕೊಟ್ಟ ಶುಕ್ರವಾರದ ಶಾಖಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.